ನಮಸ್ಕಾರ ಜನರಿಗೆ. ಜನರಿಕ್ ಮೆಡಿಸನ್ ಗಿಂತ ಮಂಡ್ಯದವರಿಗೆ ಜೀವ ಉಳಿಸಿರೋದೇ ಮಾಂಸ ಇಲ್ಲ ಅಂದ್ರೆ ಮಂಡ್ಯದವರಿಗೆ ಹಿಂಸೆನೆ. ಇವತ್ತಿನ ವಿಡಿಯೋದಲ್ಲಿ ಕೋಳಿ ಕಂಡನ ಕಬಾಬ್ ಮಾಡಿ ಕೆಂಡದಲ್ಲಿ ಬೇಯಿಸಿರೋ ಕಲ್ಮಿವರೆಗೂ ಇವತ್ತಿನ ವಿಡಿಯೋದಲ್ಲಿ ನೋಡ್ತೀವಿ. ಮೈನ್ ಡಿಶ್ ಜೊತೆ ಮೌಂಟೇನ್ ಡ್ಯೂ ತಗೊಂಡಿದೀವಿ. ಮಂಡ್ಯದಲ್ಲೇ ಒನ್ ಆಫ್ ದ ಫೇಮಸ್ ಬಿರಿಯಾನಿ ಸ್ಪಾಟ್ ಇದು ದೊನ್ನೆ ಬಿರಿಯಾನಿ ಕೆಫೆ. ಇಲ್ಲಿ ಇವ್ರು ಮಾಡೋ ಬಿರಿಯಾನಿಗೆ ಎಷ್ಟೊಂದ್ ಜನ ಫ್ಯಾನ್ ಬೇಸ್ ಇದಾರೆ ಅಂದ್ರೆ ಅದನ್ನ ವಿಡಿಯೋದಲ್ಲಿ ತೋರ್ಸಕ್ಕಾಗಲ್ಲ, ಅಷ್ಟಿದ್ದಾರೆ. ಮಂಡ್ಯದಲ್ಲಿ ಮೂಲೆಯಲ್ಲಿರೋ ಜನಕ್ಕೂ ಇವ್ರ ಟೇಸ್ಟ್ ಬಗ್ಗೆ ಗೊತ್ತು. ಇವ್ರ ಅಂಗಡಿ ಇರೋದು ಮಂಡ್ಯ 100 ಫೀಟ್ ರೋಡ್ ಅಲ್ಲಿ. ಈ 100 ಫೀಟ್ ರೋಡ್ ಗೆ ಫಸ್ಟ್ ಬಂದ ಬಿರಿಯಾನಿ ಸ್ಪಾಟ್ ಅಂದ್ರೆ ಇದೇನೆ. ಇವ್ರಿಗೆ ಎಷ್ಟೊಂದ್ ಜನ ಕಾಂಪಿಟೇಷನ್ ಇದ್ರು ಆದ್ರೂ ಇವತ್ತು ಇವರು ಇನ್ನೂ ಕುದುರೆ ತರ ಓಡ್ತಾ ಇದಾರೆ ಅಂದ್ರೆ ಅದಕ್ಕೆ ಇವ್ರು ಕೊಟ್ಟಿರೋ ಟೇಸ್ಟೇ ಕಾರಣ. ಇವ್ರ ಹೋಟೆಲ್ ಇರೋ ಫೇಮಸ್ ಫುಡ್ ನಾನು ಟ್ರೈ ಮಾಡಕ್ ಬಂದಿದ್ದೀನಿ. ಸೊ ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನಿಮ್ಗೆ ಇಂಟ್ರೊಡಕ್ಷನ್ ಹೇಳಿದ್ದೀನಿ. ಇದು ಮಂಡ್ಯದ ಮೋಸ್ಟ್ ಫೇಮಸ್ ದೊನ್ನೆ ಬಿರಿಯಾನಿ ಕೆಫೆ. ಈ ಮಂಡ್ಯದಲ್ಲಿ 100 ಫೀಟ್ ರೋಡ್ ಅಂತ ಇದೆ. ಇಲ್ಲಿ 100 ಫೀಟ್ ರೋಡ್ಗೆ ಫಸ್ಟ್ ಬಂದಿದ್ದು ಬಿರಿಯಾನಿ ಅಂಗಡಿ ಅಂದ್ರೆ ಅದು ಇದೇನೆ. ಅಂಡ್ ಇಲ್ಲಿ ಮೋಸ್ಟ್ ಫೇಮಸ್ ಅಂದ್ರೆ ಕಲ್ಮಿ. ಎಷ್ಟೊಂದು ಜನ ನಂಗೆ ಹೇಳಿದ್ದಾರೆ ಕಲ್ಮಿ ಸಖತ್ತಾಗಿದೆ, ಕಲ್ಮಿ ತುಂಬಾ ಚೆನ್ನಾಗಿದೆ ಅಂತ. ಅಂಡ್ ನಾನು ಮೊದಲು ಬಂದು ಟ್ರೈ ಮಾಡಿದ್ದೀನಿ. ಅಂಡ್ ಇಲ್ಲಿ ಬಿರಿಯಾನಿ ಇದೆಯಲ್ಲ ಅಷ್ಟು ಸಖತ್ತಾಗಿರುತ್ತೆ ಬಾರಿತ್ರ ಬಿರಿಯಾನಿ. ಅದ್ರ ಜೊತೆಗೆ ಇಲ್ಲಿ ಕಬಾಬು ಮತ್ತೆ ಕಲ್ಮಿಗೆ ತುಂಬಾ ಫ್ಯಾನ್ಸ್ ಜಾಸ್ತಿ. ಮಂಡ್ಯದಲ್ಲಿ ಈ ಹೋಟ್ಲಲ್ಲಿ ಅಷ್ಟು ಫೇಮಸ್ ಇದೆ. ಸೊ ಈಗ ಏನೇನು ಫೇಮಸ್ ಇದೆ ಅದೆಲ್ಲ ನಮ್ಮ ಟೇಬಲ್ ಮುಂದೆ ಇದೆ. ಬಿರಿಯಾನಿ ಆಗಲಿ, ಕಲ್ಮಿ ಆಗಲಿ, ಕಬಾಬ್ ಆಗಲಿ ಎಲ್ಲ ಇದೆ. ಎಲ್ಲ ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಪಕ್ಕಾ ಅಥೆಂಟಿಕ್ ಗೌಡ್ರು ಸ್ಟೈಲ್ ಬಿರಿಯಾನಿ, ನಾಟ್ಯ ಸ್ಟೈಲ್ ಬಿರಿಯಾನಿ ಇದು. ಇವ್ರ ಹತ್ರ ಬಿರಿಯಾನಿಗೆ ಶೇರ್ವಾ ಮತ್ತೆ ಮೊಸರು ಬಜ್ಜಿ ಸಿಗುತ್ತೆ. ಬಟ್ ಮೊಸರು ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಬಿರಿಯಾನಿ ಇವ್ರ ಹತ್ರ. ಟೇಸ್ಟ್ ನಿಮಗೆ ಗೊತ್ತಾಗ್ಬೋದು. ಇವರು ಬಿರಿಯಾನಿ ಸೆಂಟ್ರಿಗೆ ಬಂದ್ರೆ ಜಸ್ಟ್ ಲೆಮನ್ ಕೊಡ್ತಾರೆ. ಆ ಲೆಮನ್ನ ಆ ಬಿರಿಯಾನಿ ಮೇಲೆ ಸ್ವಲ್ಪ ಇಳಿಸ್ಕೊಂಡು ಆ ಮೊಸರು ಬಜ್ಜಿ ಹಾಕೊಂಡು ಒಂದು ಪೀಸ್ ಕಬಾಬ್ನ ಎತ್ತಿ ಅದ್ರ ಮೇಲೆ ಇಟ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲು ಅಷ್ಟು ಸಕ್ಕತ್ತಾಗಿರುತ್ತೆ. ಮಂಡ್ಯ 100 ಫೀಟ್ ರೋಡ್ 100 ಅಂಗಡಿಗಳೈತೆ ಬಿರಿಯಾನಿ ಅಂಗಡಿ. ಬಟ್ ಇಟ್ಸ್ ಡಿಫ್ರೆಂಟ್. ನನ್ನ ರೆಗ್ಯುಲರ್ ಸ್ಪಾಟ್ ಇದು. ಯಾರು ತಿನ್ನಾರ ಬಿರಿಯಾನಿ ತಿನ್ಬೇಕು ಅನ್ನಿಸ್ತಾ ಓಡ್ ಬಂದ್ಬಿಟ್ಟು ಅಷ್ಟು ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ. ಆ್ಯಂಡ್ ಕಲ್ಮಿ ನೋಡಿ ಅಷ್ಟು ಕ್ಲೀನಾಗಿ ಕುಕ್ ಆಗಿದೆ, ರೋಸ್ಟ್ ಆಗಿದೆ, ಮದುವೆ ಒಂದ್ಸಲ ಗ್ಯಾಪ್ ಆಗಿದೆ. ಆ ಕಲ್ಮಿ ಜೊತೆ ನಾವು ಕೊಟ್ಟಿರ್ತಾರಲ್ಲ ಕೋಸು, ಹಬ್ಬ ಜೊತೆಗೆ ಒಂದು 7 ಅಪ್ ಇದ್ಬಿಟ್ರೆ ಬಿರಿಯಾನಿ ಜೊತೆ ಒಂದು 7 ಅಪ್ ಇದ್ಬಿಟ್ರೆ ಅದಕ್ಕಿಂತ ಸ್ವರ್ಗ ಬೇಕಾದ್ರಿ. ಹೈ, ನನ್ನ ರೆಗ್ಯುಲರ್ ಸ್ಪಾಟ್ ತುಂಬಾ ಇಷ್ಟ ಇಲ್ಲಿ ಬಿರಿಯಾನಿ. ಇಲ್ಲಿ ಮತ್ತೆ MN ಬಿರಿಯಾನಿ ಮಾಸ್ಟರ್ ಕ್ಲಾಸ್ ಮಂಡ್ಯದಲ್ಲೇ. ನಮ್ಮ ಮಂಡ್ಯದಲ್ಲೇ ಬೆಸ್ಟ್ ಬಿರಿಯಾನಿ ತಿನ್ಬೇಕು ಅಂದ್ರೆ ಒಂದು MN ಬಿರಿಯಾನಿ ಮತ್ತೆ ಇಲ್ಲಿ ದೊನ್ನೆ ಬಿರಿಯಾನಿ ಕೆಫೆ, ಎರಡು ಮಾತ್ರ ಟಾಪ್ ಕ್ಲಾಸ್ ಆಗಿರುತ್ತೆ. ಬಿರಿಯಾನಿ ಅದಕ್ಕೆ ಮೊಸರು ಬಜ್ಜಿ, ನಿಂಬೆಹಣ್ಣು, ಚೆನ್ನಾಗಿ ಕಲ್ಸ್ಕೊಬಿಡ್ಬೇಕು. ಕಲ್ಸ್ಕೊಂಡು ಕಬಾಬ್ ಒಂದು ಚಿಕ್ಕ ಪೀಸ್ ಎತ್ಕೊಂಡು ಒಂದೇ ಒಂದ್ಸಲ ತಿಂದು ನೋಡಿ ನಿಜವಾಗ್ಲೂ ಫ್ಯಾನ್ ಆಗ್ಬಿಡ್ತೀರ. ನೀವೆಲ್ಲೇ ಹೋದ್ರೂ ಬಿರಿಯಾನಿಗೆ ಹುಡುಕಬಿಡ್ತೀರ, ಅಷ್ಟು ಚೆನ್ನಾಗಿರ್ತದೆ. ಅದು ತಿಂದಾದ್ಮೇಲೆ ಒಂದೇ ಒಂದು ಸಿಪ್ಪು ಮೌಂಟೇನ್ ಡ್ಯೂ ಕುಡಿತಾ ಇದ್ರೆ ಹಬ್ಬ ಅನ್ಬೇಕು, ಅಷ್ಟು ಸಕ್ಕತ್ತಾಗಿರುತ್ತೆ. ದೊನ್ನೆ ಬಿರಿಯಾನಿ ಕೆಫೆ ಇಟ್ಸ್ ಡಿಫ್ರೆಂಟ್. ಯಾವ ತರ ಅಂದ್ರೆ ಇಲ್ಲಿ ಒಂದು ಪುಷ್ಕ 50 ರೂಪಾಯಿ, ಅಲ್ಲೂ ಎಲ್ಲ ಕಡೆ 50 ರೂಪಾಯಿ ಮಂಡ್ಯದಲ್ಲಿ. ಬಟ್ ಟೇಸ್ಟ್ ಅಂತ ಬಂದರೆ ಇವರು ಚಿಕನ್ನು ಆ್ಯಂಡ್
ಮತ್ತು ರೈಸ್ ಎರಡು ಒಟ್ಟಿಗೆ ಮನೇಲಿ ಕುಕ್ ಮಾಡ್ತೀವಲ್ಲ ಆ ಥರ ಕುಕ್ ಮಾಡ್ತಾರೆ, ದಮ್ ಬಿರಿಯಾನಿ ಮಾಡ್ತಾರೆ. ಅದೇ ಬೇರೆ ಕಡೆ ಪೀಸ್ ಸಪ್ರೇಟು ಆ್ಯಂಡ್ ಬಿರಿಯಾನಿ ಸಪ್ರೇಟ್, ರೈಸ್ ಸಪ್ರೇಟ್ ಮಾಡ್ತಾರೆ. ಐ ಮೀನ್ ಬಾತ್ ಥರ. ಬಟ್ ಇಲ್ಲಿ ಏನಕ್ಕೆ ಇಷ್ಟು ಟೇಸ್ಟ್ ಆಗಿದೆ ಅಂದರೆ ಆ ಪೀಸ್ ಇದೆಯಲ್ಲ ಒಳ್ಳೆ ಒಟ್ಟಿಗೆ ಕುಕ್ ಮಾಡ್ತಾರೆ ಗೊತ್ತಾ. ಮನೇಲಿ ಮಾಡ್ತೀವಲ್ಲ ಆ ಚರ್ಬಿ ಕರಗಿರುತ್ತೆ ಬಿರಿಯಾನಿ ಇದೆ, ಅದಕ್ಕೆ ಇಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ತುಂಬ ಸಖತ್ತಾಗಿದೆ ಬಿರಿಯಾನಿ. ನಾನು ಹೇಳ್ತಲ್ಲ ಅವರು ಇಲ್ಲಿ ಬಂದರೆ ನೀನು ಒಂದು ಕುಸ್ಕ ತಗೋ, ಮೊಸರು ಬಜ್ಜಿ ಹಾಕು, ನಿಂಬೆ ನಿಂಟ್ಕೊ, ಚಿಕ್ಕ ಪೀಸ್ ಕಬಾಬ್ ತಗೊಂಡಿಟ್ಟು ಬಾಯಲ್ಲಿಟ್ಟು ನೋಡು, ಸ್ವರ್ಗಕೊಂಡೈತೆ. ಈ ಬಿರಿಯಾನಿಗಿಂತ ಬೆಟ್ರ್ ಬೇರೆ ಏನಿಲ್ಲ. ಸುಮಾರು ಇಲ್ಲ ಅಂದ್ರೂ ಒಂದು 8-10 ವರ್ಷ ಆಗಿರುತ್ತೆ ಅಂಗಡಿ ಓಪನ್ ಆಗಿ. ಆವಾಗಿಂದ ನಾನು ಟೇಸ್ಟ್ ಮಾಡ್ತಾರ. ಈಗ ಒಂದು 3-4 ವರ್ಷದಿಂದ ರೆಗ್ಯುಲರ್ ವಾರಕ್ಕೊಂದ್ಸತಿ ಆದ್ರೂ ಇಲ್ಲಿ ಬಂದೇ ಬರ್ತೀನಿ. ಮಿನಿಮಮ್ ಅಂದರೆ ವಾರಕ್ಕೊಂದ್ಸತಿ, ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಸತಿ ಆಗೋದು ನನಗೆ ಗೊತ್ತಿಲ್ಲ. ಬೆಳಗ್ಗೆ ಮತ್ತು ನೈಟ್ ಮಾತ್ರ ಮನೇಲಿ ಊಟ, ಮಧ್ಯಾಹ್ನ ಹೊರಗಡೆ ಊಟ, ಎಲ್ಲೂ ಸಿಗಲ್ಲ ಅಂದರೆ ಇಲ್ಲೇ ಊಟ. ಆ ಥರ ಅಷ್ಟು ಫ್ಯಾನ್ ನಾನು ಇದಕ್ಕೆ. ಆ್ಯಂಡ್ ಇವ್ರ ಮೊಸರು ಬಜ್ಜಿ ಸ್ಪೆಷಾಲಿಟಿ ಏನು ಗೊತ್ತಾ, ಗಟ್ಟಿಯಾಗಿರುತ್ತೆ ಮೊಸರು ಬಜ್ಜಿ. ಬೇರೆ ಎಲ್ಲೂ ನಿಮ್ಗೆ ನೋಡೋಕೆ ಸಿಗಲ್ಲ, ಇಲ್ಲಿ ಅಷ್ಟು ಗಟ್ಟಿಗಿರುತ್ತೆ. ಗಟ್ಟಿ ಅಂದರೆ ಮೊಸರು ಥರ ಅಲ್ಲ, ನೀವು ಬೇರೆ ಕಡೆ ಹೋಲಿಸ್ಕೊಂಡ್ರೆ ಫುಲ್ ನೀರ್ನಂಗೆ ಕೊಡ್ತಾರೆ ಮೊಸರು ಬಜ್ಜಿನ. ಇಲ್ಲಿ ಆ ಮೊಸರು ಬಜ್ಜಿ ಅಷ್ಟು ಸಕ್ಕತ್ತಾಗಿರುತ್ತೆ. ಫುಲ್ಲು ನಾವು ಮೈಲ್ ಮಾಡ್ತೀವಲ್ಲ, ಮೈಲ್ಡ್ ಗಟ್ಟಿ, ಸೌತೆಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಪರ್ಫೆಕ್ಟ್ ಆಗಿರುತ್ತೆ. ಸ್ವರ್ಗಕ್ಕೆ ಎರಡೇ ಮಕ್ಕಳು ಬರೋ. ಈ ದೊನ್ನೆ ಬಿರಿಯಾನಿ ಕೆಫೆ ಭಟ್ರು ಸೃಷ್ಟಿ ಮಾಡಿರೋದು ಎರಡು ಒಳ್ಳೆ ವಿಷಯ ಅಂದರೆ ಒಂದು ಬಿರಿಯಾನಿ, ಒಂದು ಕಬಾಬ್. ಫ್ಯಾಮಿಲಿ ರೆಸ್ಟೋರೆಂಟ್ ಇದು, ಫ್ಯಾಮಿಲೀಸ್ ಎಲ್ಲ ಬರ್ತಾರೆ, ಫ್ಯಾಮಿಲೀಸ್ ಎಲ್ಲ ಊಟ ಮಾಡ್ತಾರೆ. ಕುತ್ಕೊಳ್ಳೋಕೆ ಜಾಗ ಇಲ್ಲ, ಸ್ಪೇಷಿಯಸ್ ಆಗಿದೆ. ಈ ಮಂಡ್ಯದಲ್ಲಿ ಉಟ್ಬಿಟ್ಟು ಲೈಫಿಗೆ 2 ಪ್ರಯೋಜನ ಆಗಿದೆ. ಅದೇನು ಗೊತ್ತಾ, ಒಂದು ಕುಷ್ಕ, ಇನ್ನೊಂದು ಕಬಾಬ್ ಅಷ್ಟೇ. ಸೊ ಅನ್ನ ಖಾಲಿ ಆಯಿತು, ಬಿರಿಯಾನಿ ಖಾಲಿ ಆಯಿತು, ಲೆಗ್ ಪೀಸ್ ಖಾಲಿ ಆಯಿತು, ಎಲ್ಲ ಖಾಲಿ ಆಯಿತು. ವಿಡಿಯೋನೂ ಮುಗಿತಾ ಬಂತು. ಊಟ ಅಂದರೆ ಯಾರು ಊಟನ ವೇಸ್ಟ್ ಮಾಡಬೇಡಿ. ಫುಡ್ಡು ತುಂಬ ಪ್ರೆಷಿಯಸ್. ರೈತರು ಅದಕ್ಕೆ ಅಂತಲೇ ತುಂಬ ಕಷ್ಟಪಟ್ಟು ಅವರು ಬೆವರು ಸೋಸಿ ಮಾಡಿರ್ತಾರೆ. ಅದನ್ನು ಯಾರು ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಮಾರಲ್ ಆಫ್ ದ ಸ್ಟೋರಿ, ಮಾರಲ್ ಆಫ್ ದ ಡೇ ಇದಾಗಿರುತ್ತೆ. ಆ್ಯಂಡ್ ಮಂಡ್ಯ ಸೈಡ್ ಬಂದರೆ 2 ಬಿರಿಯಾನಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಒಂದು MN ಬಿರಿಯಾನಿ, ಇನ್ನೊಂದು ದೊನ್ನೆ ಬಿರಿಯಾನಿ ಕೆಫೆ. ಇದೆರಡಕ್ಕೂ ಜಾಸ್ತಿ ವ್ಯತ್ಯಾಸ ಏನಿಲ್ಲ, ಪ್ರೈಸ್ ಅಷ್ಟೇ. ಇಲ್ಲಿ 80 ರೂಪಾಯಿ ದೊನ್ನೆ ಬಿರಿಯಾನಿ ಕೆಫೆ ಇದೆ, ಇಲ್ಲಿ 130 ರೂಪಾಯಿ ಸಮಥಿಂಗ್. ಟೇಸ್ಟು ವೈಸ್ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಬಟ್ ಮಂಡ್ಯದಲ್ಲೇ ಬೆಸ್ಟ್ ಬಿರಿಯಾನಿ ಅಂದರೆ MN ಬಿರಿಯಾನಿ ಆ್ಯಂಡ್ ದೊನ್ನೆ ಬಿರಿಯಾನಿ ಕೆಫೆ. ಈ ದೊನ್ನೆ ಬಿರಿಯಾನಿ ಕೆಫೆ 100 ಫೀಟ್ ರೋಡಲ್ಲಿದೆ, ಭಾರತ್ ಗ್ಯಾಸ್ ಆಪೋಸಿಟು. ಆ್ಯಂಡ್ MN ಬಿರಿಯಾನಿ ಸ್ಟೇಡಿಯಮ್ RP ರೋಡ್ ಅಲ್ಲಿದೆ. ಎರಡಕ್ಕೂ ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು, ಬಾಯ್.